ಮೋಸ, ಎಲ್ಲವೂ ಕೂಡ ಮೋಸ, ಕಳ್ಳತನವಾಗಿದೆ. ಕಳ್ಳತನ ಅಂದರೆ ದುಡ್ಡು ಚಿನ್ನ ಅಲ್ಲ, ಇಲ್ಲಿ ಮತಗಳ್ಳತನ ಆಗಿರುವಂಥದ್ದು. ಕಾಂಗ್ರೆಸ್ನ ಪ್ರಮುಖ ನಾಯಕರು, ವಿರೋಧ ಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ನಿನ್ನೆ ಅಷ್ಟೇ ಮತಗಳ್ಳತನ ಯಾವ್ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಡಾಕ್ಯುಮೆಂಟನ್ನು ಕೂಡ ರಿಲೀಸ್ ಮಾಡಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ಕೂಡ ಗುಡುಗಿದ್ದಾರೆ ರಾಹುಲ್ ಗಾಂಧಿ ಅವರು. ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಗುಡುಗಿದ್ರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಏನೇನೆಲ್ಲ ಆಯಿತು ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಮಾತಲ್ದೆ ಗುದ್ದು, ಮಾತಲ್ದೆ ಚೂಪಾದ ಬಾಣ, ಮಾತಲ್ದೆ ತಿವಿದು ಸ್ಫೋಟಕ ಆರೋಪ, ಮಾತಲ್ದೆ ಗುಮ್ಮಿ ಅಬ್ಬರ. ಅಬ್ಬಬ್ಬ! ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿದ್ದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಸಂವಿಧಾನದ ಬುಕ್ ಹಿಡ್ಕೊಂಡು ಅಬ್ಬರಿಸಿದ್ರು. ಮಾತಲ್ಲೂ ಬಿಜೆಪಿಗೆ ಗುಮ್ಮಿದ್ರು. ನೇರವಾಗಿ ಪ್ರಧಾನಿ ಮೋದಿ ವಿರುದ್ಧವೇ ಗುಡುಗಿದ್ರು. ಸಾಕ್ಷಿ ಸಮೇತ ಆರೋಪ ಮಾಡಿ ಅಬ್ಬರಿಸಿ ಬೊಬ್ಬಿರಿದ್ರು. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಕೇಂದ್ರದ ವಿರುದ್ಧ ಕೆಂಡಾಕಾರಿದ್ರು. ಮತ ಕಳ್ಳತನ ಮಾಡೋ ಕೇಂದ್ರ ಸರ್ಕಾರ ಆಗಿದ್ದು, ಅದಕ್ಕೆ ಈಗ ಅಧಿಕಾರದಲ್ಲಿದೆ ಅಂತ ಪಂಚ್ ಮೇಲೆ ಪಂಚ್ ಕೊಟ್ಟೇ ಬಿಟ್ರು. ರಾಹುಲ್ ಗಾಂಧಿ ಅಂಡ್ ಉಳಿದ ಕಾಂಗ್ರೆಸ್ ನಾಯಕರು ಮತ ಕದನ ಮಾಡಿದ್ ಹೇಗೆ, ಸಾಕ್ಷ್ಯ ತೆರೆದಿಟ್ಟಿದ್ ಹೇಗೆ ಅನ್ನೋದೇ ನಾವು ನಿಮಗೆ ಒಂದೊಂದಾಗಿ ತೋರಿಸೋಕೆ ಹೊರಟಿರೋದು. ವೋಟ್ ಚೋರಿ ವಾರ್, ಕಾಂಗ್ರೆಸ್ ರಣಕಹಳೆ. ಚುನಾವಣಾ ಆಯೋಗದ ಮುಂದೆ 5 ಪ್ರಶ್ನೆಗಳನ್ನಿಟ್ಟ ರಾಹುಲ್. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಮತಗಳೇ ಕಳ್ಳತನ ಆಗಿವೆ ಅಂತ ರಾಹುಲ್ ಗಾಂಧಿ ಸ್ಫೋಟಕ ಆರೋಪ ಮಾಡಿದ್ರು. ಸಿಡಿಗುಂಡಿನಂತೆ ಅಬ್ಬರಿಸಿದ್ರು. ಬೆಂಗಳೂರಿನಲ್ಲೂ ಬೃಹತ್ ಹೋರಾಟಕ್ಕೆ ಕಹಳೆ ಮೊಳಗಿಸಿದ್ರು. ಅದರಂತೆ ಶುಕ್ರವಾರ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿಗೆ ಎಂಟ್ರಿ ಕೊಟ್ರು. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಾಗತಿಸಿದ್ರು. ರಾಹುಲ್ ಗಾಂಧಿ ಜೊತೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೂ ಇದ್ರು. ನಂತರ ಎಲ್ಲರೂ ಏರ್ಪೋರ್ಟ್ನಿಂದ ಸೀದಾ ಫ್ರೀಡಂ ಪಾರ್ಕ್ಗೆ ಆಗಮಿಸಿದ್ರು. ಪ್ರತಿಭಟನಾ ಸಭೆಗೆ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಆಗಮಿಸಿದ್ರು. ಇದೇ ಸಭೆಯಲ್ಲಿ ಮೈಕ್ ಹಿಡಿದು ನಿಂತ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡಾಕಾರಿದ್ರು. ಮಹದೇವಪುರ ಕ್ಷೇತ್ರ ಪ್ರಸ್ತಾಪಿಸಿ ಗುಡುಗಿದ ರಾಹುಲ್. 1 ಲಕ್ಷ ಮತಗಳ ಕಳ್ಳತನ, ರಾಹುಲ್ ಕೆಂಡಾಮಂಡಲ. ಗುರುವಾರವಷ್ಟೇ ಪ್ರೆಸ್ ಮೀಟ್ ಮಾಡಿ ಮತ ಕಳ್ಳತನ ಆಗಿದೆ ಅಂತ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದ ರಾಹುಲ್ ಗಾಂಧಿ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಸವಾರಿ ಮಾಡಿದ್ರು. ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 16 ಸೀಟ್ ಬರಬೇಕಿತ್ತು, ಆದರೆ 9 ಸೀಟ್ ಮಾತ್ರ ಬಂದಿದೆ. ಅದಕ್ಕೆ ಕಾರಣ ಮತ ಕಳ್ಳತನ. ಅದಕ್ಕೆ ಎಕ್ಸಾಂಪಲ್ ಮಹದೇವಪುರ ಕ್ಷೇತ್ರ ಅಂತ ರಾಹುಲ್ ಗಾಂಧಿ ಓಪನ್ ಆಗಿಯೇ ಹೇಳಿದ್ರು. मधेपुर में 6.5 लाख वोट हैं असेंबली में. ಮಹದೇವಪುರ ಮತಕ್ಷೇತ್ರದಲ್ಲಿ 6.5 ಲಕ್ಷ ಮತಗಳಿವೆ. और उसमें से 1,250,000 वोट चोरी किए गए हैं. ಅದರಲ್ಲಿ 1,250,000 ಮತಗಳನ್ನ ಇವತ್ತು ಮತಗಳ್ಳತನ ಆಗಿದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತೀನಿ. मतलब 6 में से 1 वोट इन्होंने चोरी किया है. ಅದರ ಅರ್ಥ ಏನಂತಂದ್ರೆ 6 ಮತಗಳಲ್ಲಿ 1 ಮತನ ಇವ್ರು ಕಳ್ತನ ಮಾಡಿದಾರೆ ಅಂತ ಹೇಳಿ. ಹೇಗೆ ಫೇಕ್ ಮಾಡಿದ್ರು, ಹೇಗೆ ನಕಲಿ ಮಾಡಿದ್ರು, ಹೇಗೆ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರ ಮತ ಕಳ್ಳತನ ಮಾಡ್ತು ಅನ್ನೋದನ್ನ ಗುರುವಾರ ರಾಹುಲ್ ಗಾಂಧಿ ಸಾಕ್ಷ್ಯ ಸಮೇತ ತೋರಿಸಿದ್ರು. 1 ಕೋಟಿ ಹೊಸ ಮತದಾರರು ಹೇಗೆ ಬಂದ್ರು? ಬೆಂಗಳೂರಿನ ಮಹದೇವಪುರ ಕ್ಷೇತ್ರ ಮಾತ್ರವಲ್ಲ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ರು. ಹೇಗೆ ಮೋಸ ಆಯಿತು, ಅದು ಹೇಗೆ 1 ಕೋಟಿ ಹೊಸ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕಿದ್ರು, ಇದೆಲ್ಲ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಸೇರಿ ಮಾಡಿರೋ ಮೋಸ ಅಂತ ರಾಹುಲ್ ಗಾಂಧಿ ಗುಡುಗಿದ್ರು. कि 1 करोड़ नए वोटरों ने वोट किया विधानसभा में. ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ 1 ಕೋಟಿ ಜನ मतदान ಮಾಡಿದ್ದಾರೆ ಅಂತ ಹೇಳಿ. 1 करोड़ नए लोग जिन्होंने लोकसभा में अपना वोट नहीं डाला था, जादू से ये विधानसभा में वोट डालने निकल आए.
1 ಕೋಟಿ ಜನ ಲೋಕಸಭೆಯ ಚುನಾವಣೆಯಲ್ಲಿ ಯಾರು ಮತ ಹಾಕಿರ್ಲಿಲ್ವೋ ಆ ಜನ 1 ಕೋಟಿ ಜನ ಹೊಸದಾಗಿ ಮಹಾರಾಷ್ಟ್ರದಲ್ಲಿ ನಡೆದಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ मतदान ಮಾಡಿರತಕ್ಕಂತದ್ದನ್ನ ನಾವು ಗಮನಿಸಿದ್ದೇವೆ. और जहां भी ये नए वोटर आए वहां पर बीजेपी चुनाव जीती. ಅದರ ನೇರವಾದಂತ ಪ್ರತಿಫಲ ಏನಾಗುತ್ತಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ. ರಾಹುಲ್ ಗಾಂಧಿ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ ಕಳ್ಳತನ ಹೀಗೂ ಮಾಡ್ತಾರೆ ಅಂತ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಕೇಂದ್ರ ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. Questions to the Election Commission of India. Instead of threatening me, answer these 5 questions. Number 1, why are you not giving voter lists in digital machine readable format to the people of India? Number 2, why are you destroying video evidence? Number 3, why is ECI committing massive fraud in the voter lists? Number 4, why is ECI threatening opposition instead of answering our questions? And finally, why is ECI behaving like an agent of the BJP? ಡೂ ಅಂಡ್ ಡೈ ಹೋರಾಟ, ಖರ್ಗೆ ಆರ್ಭಟ. ರಾಹುಲ್ ಗಾಂಧಿ ಭರ್ಜರಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ಕೆಲ ದಾಖಲೆಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಎಲ್ಲವನ್ನೂ ರಿಲೀಸ್ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ಹೇಗೆ ಹಿನ್ನಡೆ ಆಯ್ತು, ಹೇಗೆಲ್ಲ ಮತಕಳ್ಳತನ ಮಾಡಿ ಸೋಲಿಸಿದ್ರು, ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೇ ಸಮಯದಲ್ಲಿ ಬೆಂಗಳೂರಿನ ಇದೇ ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯೂ ಕೂಡ ಅಬ್ಬರಿಸಿ ಬೊಬ್ಬಿರಿದ್ರು. ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ, ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ, ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಅಂಡ್ ಡೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗಬೇಕು, ಆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಓಟೆ ಕಸ್ಕೊಂಡ ಮೇಲೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು, ಮತ್ತು ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ರಾಜಸ್ಥಾನದಲ್ಲಿ ಕೂಡ, ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರಿಯನ್ನು ನಾವು ಕೊಟ್ಟಿದ್ದೇವೆ. ಅದರದ್ದು ಮಿಸ್ಯೂಸ್ ಮಾಡಿ, ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನ ಆಳ್ತಾ ಇದ್ದಾರೆ. 2019 ಸೋಲು ಪ್ರಸ್ತಾಪಿಸಿ ಖರ್ಗೆ ಗೊದ್ದು. ಮತ ಕಳ್ಳತನ ಮಾಡಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಎಲೆಕ್ಷನ್ಗಳಲ್ಲೂ ರಹದಾರಿ ಮೂಲಕ ಮತ ಪಡೆದಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ತನ್ನ ಸೋಲಿಗೂ ಅದೇ ಕಾರಣ ಅಂತಿದ್ದಾರೆ. 2019ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ, ನನ್ನ ಜೀವನದಲ್ಲೇ ಸೋಲು ಕಂಡಿದ್ದು ಅದು ಒಂದೇ ಎಲೆಕ್ಷನ್. ನಾನು ಸುಮಾರು 12 ಎಲೆಕ್ಷನ್ ಗೆದ್ದಿದ್ದೇನೆ, ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು 2019ನಲ್ಲಿ. 2019ನಲ್ಲಿ ಇದೇ ರೀತಿಯಾಗಿ ಮಾಡಿದ್ರು. ಆವಾಗ ನಮಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಲ್ಲಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ 20,000, 20,000, 20,000 ಈ ರೀತಿಯಾಗಿ ಸುಮಾರು 5 ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದ್ರು. ಮೋದಿ ರಾಜೀನಾಮೆಗೆ ಆಗ್ರಹಿಸಿದ ಸಿಎಂ ಸಿದ್ದು. ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನಾ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಗುಟುರು ಹಾಕಿದ್ದಾರೆ. ರಾಹುಲ್ ಗಾಂಧಿ ಎದುರು ಕೇಂದ್ರ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಸೇರ್ಕೊಂಡು ಮಾಡಿರೋ ಮತಗಳ ಕಳ್ಳತನ ಅಂತ ಗುಮ್ಮಿದ್ರು. ಇಷ್ಟೇ ಅಲ್ಲ, ಪ್ರಧಾನಿ ಸ್ಥಾನಕ್ಕೆ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಅದರಿಂದ ನರೇಂದ್ರ ಮೋದಿ ಅವರಿಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನರೇಂದ್ರ ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು.
ಚುನಾವಣಾ ಆಯೋಗ ಇದೆಯಲ್ಲ, ಅದು ಒಂದು ಬ್ರಾಂಚ್, ಬಿಜೆಪಿಯ ಬ್ರಾಂಚ್ ಆಫೀಸ್ ತರ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಬಿಜೆಪಿಯ ಬ್ರಾಂಚ್ ಆಫೀಸ್, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿಜೆಪಿ ಏನು ಹೇಳ್ತದೆ ಅದನ್ನೇ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಎಲೆಕ್ಷನ್ ಗಿಮಿಕ್. ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿದೆ. ಇದರಿಂದ ಮತಗಳನ್ನ ಕಳ್ಳತನ ಮಾಡಲಾಗ್ತಿದೆ. ಫೇಕ್ ಐಡಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಒಬ್ಬನ ಹೆಸರಲ್ಲಿ 5-6 ಐಡಿಗಳು ಕ್ರಿಯೇಟ್ ಆಗ್ತಿದೆ. ಇದೆಲ್ಲ ಹೇಗೆ ಸಾಧ್ಯ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಬಟ್ ಕಾಂಗ್ರೆಸ್ಸಿನ ಈ ಆರೋಪಕ್ಕೆ ಬಿಜೆಪಿ ಲೀಡರ್ಸ್ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗುದ್ದಿಗೆ ತಿರುಗೇಟು ನೀಡಿದ್ದಾರೆ. ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ. ಓಲ್ಡ್ ಸ್ಟಾಕು ದೀಪಾವಳಿಗೆ ಹಿಂದಿನ ವರ್ಷ ಖರ್ಚಾಗಿರಲ್ಲ, ಆ ಖರ್ಚಾಗಿರೋದು ಹೊಸೂರಲ್ಲಿ ತಗೊಂಬಂದು ಬೆಂಗಳೂರಲ್ಲಿ ನಾವು ಪಟಾಕಿ ಹೊಡಿತೀರಿ. ಅದರಲ್ಲಿ ಆಲ್ಮೋಸ್ಟ್ ಆಲು 99% ಟುಸ್ ಆಗೋತವೆ. ಇದೊಂದು ಟುಸ್ ಪಟಾಕಿ, ಆಟಂ ಬಾಂಬ್ ಅಲ್ಲ, ಇದೊಂದು ಟುಸ್ ಪಟಾಕಿ. ಆಯ್ತು ರೀ, ಟುಸ್ ಪಟಾಕಿನೂ ಕೈನಲ್ಲಿ ಹಿಡಿಯ ಕೇಳಿ ಇವರಿಗೆ ಅಷ್ಟು ದಮ್ಮು ತಾಕತ್ತಿದ್ರೆ ನಿನ್ನೆ ಕೇಳ್ಕೊಂಡೆ ಶಿವಕಾಶಿ ಪಟಾಕಿ ಅಂದೆ. ಶಿವಕಾಶಿ ಪಟಾಕಿ ಇದ್ರೆ ಕೈಯಲ್ಲಿ ಹಿಡೀರಿ ನೋಡೋಣ. ದೂರದಿಂದ ಯಾಕೆ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀರಾ? ಬನ್ನಿ, ಹತ್ರ ಏನಿದೆ ಪುರಾವೆಗಳು ನೋಡಿ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾಂಗ್ರೆಸ್ಗೆ ಸವಾಲು ಹಾಕಿದ್ದಾರೆ. ಚರ್ಚೆಗೆ ಬರಲಿ, ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆಯೂ ತನಿಖೆ ನಡೀಲಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಮಹದೇವಪುರ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರ ಇದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ, ಚರ್ಚೆಗೆ ಬರಲಿ. ಸದ್ಯ ರಾಹುಲ್ ಗಾಂಧಿ ಸಾಕ್ಷ್ಯಗಳನ್ನ ರಿಲೀಸ್ ಮಾಡಿದ್ದಾರೆ. ಹೇಗೆಲ್ಲ ಚುನಾವಣೆ ವೇಳೆ ಕಳ್ಳಾಟ ಆಗಿದೆ, ಹೇಗೆಲ್ಲ ಮತಗಳನ್ನ ಕದ್ದಿದ್ದಾರೆ, ಹೇಗೆಲ್ಲ ಗೆಲ್ಲೋಕೆ ಸಾಧ್ಯ ಆಯಿತು ಅಂತ ದಾಖಲೆಗಳನ್ನು ತೋರಿಸಿದ್ದಾರೆ. ಬಟ್ ಅಸಲಿ ಆಟ ಈಗ ಶುರುವಾಗಿರೋದು. ಈ ಮತಗಳ ಕಳ್ಳತನ ಕದನ ಬೇರೆ ಲೆವೆಲ್ಗೆ ತಲುಪಿದ್ರೂ ತಲುಪಬಹುದು, ಅಚ್ಚರಿ ಇಲ್ಲ.